ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ಹಾಗೂ ನನ್ನ 10ನೇ ತರಗತಿಯ ಓದುತ್ತಿರುವ ಮುದ್ದು ವಿದ್ಯಾರ್ಥಿಗಳೇ, ನಾವೀಗಾಗಲೇ ಮೊದಲನೆಯ ಒಂದು ವಿಡಿಯೋದಲ್ಲಿ ಭಾಗ ಎದಲ್ಲಿ ಬರುವಂತಹ 1ರಿಂದ 7 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರೆಯಬೇಕು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರೆಯಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗಾದರೆ ನಾನು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಎನ್ನುವಂತಹ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಿ ಎಂದು ಕೇಳ್ಕೊಳ್ತಾ, ಈಗ ನಮ್ಮ 8ನೆಯ ಪ್ರಶ್ನೆ. ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ, ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಎಂದಿದೆ. ಹಾಗಾದರೆ ಸಮೀಪ ದೃಷ್ಟಿ ಕಣ್ಣಿನ 2 ಲಕ್ಷಣಗಳು ಪರ ಯಾರಿಗೆ ಈ ಸಮಸ್ಯೆ ಇರ್ತದೆ ಆ ವ್ಯಕ್ತಿಗಳಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ, ಆದರೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ. ಈ ವ್ಯಕ್ತಿಗಳಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣದೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ. ಮತ್ತು ಈ ಸಮಸ್ಯೆ ಇರುವಂತಹ ವ್ಯಕ್ತಿಗಳಲ್ಲಿ ಕಣ್ಣಿನ ಗುಡ್ಡೆಯ ಒಳಗಡೆ ಇರುವಂತಹ ಅಥವಾ ಕಣ್ಣಿರುವಂತಹ ಮಸೂರದ ವಕ್ರತೆ ಅತಿಯಾಗಿರ್ತದೆ. ಹಾಗಾಗಿ ತುಂಬ ದೂರದಿಂದ ಬರುವಂತಹ ವಸ್ತುವಿರುವಂಥ ಬೆಳಕಿನ ಕಿರಣಗಳು ರೆಟಿನಾದ ಮುಂಭಾಗದಲ್ಲಿ ಛೇದಿಸ್ತವೆ. ಹಾಗಾಗಿ ಅಲ್ಲಿ ಯಾವುದೇ ಚಿತ್ರವನ್ನು ಸೆರೆ ಹಿಡಿಯುವಂತಹ ರಾಡ್ ಅಥವಾ ಕೋನ್ ಕೋಶಗಳಿರೋದಿಲ್ಲ. ಹಾಗಾಗಿ ಇದು 2ನೆಯ ಕಾರಣ ಆಗ್ತದೆ. 3ನೆಯ ಕಾರಣ, ಸಾಮಾನ್ಯ ಕಣ್ಣಿನ ಗುಡ್ಡೆಯ ಗಾತ್ರಕ್ಕಿಂತ ಈ ವ್ಯಕ್ತಿಗಳ ಕಣ್ಣಿನ ಗುಡ್ಡೆಯ ಗಾತ್ರ ದೊಡ್ಡದಾಗಿರೋದ್ರಿಂದ ಈ ರೀತಿಯ ಸಮಸ್ಯೆ ಅಥವಾ ಉಂಟಾಗ್ತದೆ. ಈ ಒಂದು ಸಮಸ್ಯೆಯನ್ನು ಪರಿಹರಿಸಲು ಸೂಕ್ತ ಸಂಗಮ ದೂರವನ್ನು ಹೊಂದಿರುವಂತಹ ನಿಮ್ನ ಮಸೂರವನ್ನು ಬಳಸುತ್ತಾರೆ. ಹಾಗೆಯೇ ಕಣ್ಣಿನ ಹೊಂದಾಣಿಕೆ ಅಂದರೆ ನಮ್ಮ ಕಣ್ಣಲ್ಲಿರುವಂತಹ ಈ ಒಂದು ಮಸೂರವು ವಸ್ತು ಹತ್ತಿರ ಮತ್ತು ದೂರ ಇದ್ದಾಗ ತನ್ನ ಸಂಗಮ ದೂರವನ್ನು ಬದಲಾಯಿಸ್ಕೊಂಡ್ಬಿಟ್ಟು ಆ ವಸ್ತುವನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತದೆ. ಇದನ್ನೇ ನಾವು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದು ಕರಿತೇವೆ. ಹಾಗಾಗಿ ಕಣ್ಣಿನ ಮಸೂರ ವಸ್ತುಗಳು ಹತ್ತಿರ ಮತ್ತು ದೂರವಿದ್ದಾಗ ತನ್ನ ಸಂಗಮ ದೂರವನ್ನು ಬದಲಾಯಿಸಿಕೊಂಡು ವಸ್ತುವನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತದೆ. ಇದಕ್ಕೆ ನಾವು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದು ಕರೆಯುತ್ತೇವೆ. ಇಷ್ಟು 8ನೇ ಪ್ರಶ್ನೆಗೆ ಉತ್ತರವನ್ನು ಬರೆದರೆ ನಮಗೆ 3 ಅಂಕ ಖಂಡಿತವಾಗಿಯೂ ಸಿಗುತ್ತೇವೆ. ಹಾಗಾದರೆ ಈಗ 9ನೆಯ ಪ್ರಶ್ನೆ. 8ನೇ ಪ್ರಶ್ನೆ ಈ ರೀತಿಯಾಗಿದೆ. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಾಕಾಂತದ ಸುತ್ತಲೂ ಕಾಂತೀಯ ಬದಲಿಕೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತ ಇದೆ. ಹಾಗಾದರೆ ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತ ಇದೆ. ಹಾಗಾದರೆ ಈ ಚಟುವಟಿಕೆಯನ್ನು ಮಾಡಲಿಕ್ಕೆ ನಾವು ಪ್ರಮುಖವಾಗಿ ಯಾವ ರೀತಿಯಾಗಿ ಉತ್ತರವನ್ನು ಬರಿಬೇಕು ಅಂತಂದ್ರೆ, ಬಲರೇಖೆಗಳನ್ನು ಗುರುತಿಸುವಂತಹ ವಿಧಾನ, ಕಾಂತೀಯ ಬಲರೇಖೆಗಳನ್ನು ಗುರುತಿಸುವಂತಹ ವಿಧಾನ. ಹಾಗಾದರೆ ಮೊದಲಿಗೆ ಒಂದು ಡ್ರಾಯಿಂಗ್ ಹಾಳೆಯ ಮೇಲೆ ದಂಡಾಕಾಂತವನ್ನು ಇರಿಸಿ ಅದರ ಸುತ್ತಲೂ ಪೆನ್ಸಿಲ್ ಸಹಾಯದಿಂದ ಹೊರಗಡೆಗೆ ಗೆರೆ ಹಾಕಿಕೊಂಡು ನಂತರ ಅದರ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ 2 ತುದಿಗಳನ್ನು ಗುರುತು ಮಾಡಬೇಕು. ಅಂದರೆ ಒಂದು ಡ್ರಾಯಿಂಗ್ ತಗೋಬಿಟ್ಟು, ಉದಾಹರಣೆಗೆ ನಾನು ಇಲ್ಲಿ ಒಂದು ಡ್ರಾಯಿಂಗ್ ಹಾಳೆಯನ್ನು ಕೊಡ್ರಿ. ಈ ಡ್ರಾಯಿಂಗ್ ಹಾಳೆಯ ಮಧ್ಯಭಾಗದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ದಂಡಾಕಾಂತವನ್ನ ಇಡ್ತಾ ಇದ್ದೇನೆ. ಇಟ್ಟು ಆ ದಂಡಾಕಾಂತದ ಒಂದು ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇಡಬೇಕಾಗ್ತದೆ. ಹಾಗೆಯೇ ಇಟ್ಟ ಮೇಲೆ ಈ ತರ ಇಟ್ಟಾಗ ಏನಾಗುತ್ತೆ ಅಂದ್ರೆ ದಂಡಾಕಾಂತದ ದಿಕ್ಸೂಚಿಯು ದಂಡಾಕಾಂತದ ಉತ್ತರ ಧ್ರುವಕ್ಕೆ ದಿಕ್ಸೂಚಿಯ ದಕ್ಷಿಣ ಧ್ರುವ ಅಂಟಿಕೋತದ. ನಂತರ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಅಂದ್ರೆ ದಿಕ್ಸೂಚಿಯ ದಕ್ಷಿಣ ಧ್ರುವವು ದಂಡಾಕಾಂತದ ಉತ್ತರ ಧ್ರುವಕ್ಕೆ ಅಂಟಿಕೊಂಡಾಗ ಅಲ್ಲಿ ಬರುವಂತಹ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಚುಕ್ಕೆ ಅಥವಾ ಗುರುತು ಮಾಡಿದ ಬಿಂದುವನ್ನು ಹಾಕೋಬೇಕು. ನಂತರ ದಿಕ್ಸೂಚಿಯ ದಕ್ಷಿಣ ತುದಿ ಬರುವಂತೆ ಇರಿಸಿ ಪುನಃ ದಿಕ್ಸೂಚಿಯ ಉತ್ತರ ಧ್ರುವ ಇರುವ ಕಡೆ ಬಿಂದುವನ್ನು ಹಾಕಿಕೊಳ್ಳಬೇಕು. ಅಂದ್ರೆ ಮತ್ತೆ ಆ ದಿಕ್ಸೂಚಿ ಎತ್ತಬೇಕು. ನೀವೀಗಾಗಲೇ ಮೊದಲಿಟ್ಟಿರುವಂತಹ ದಿಕ್ಸೂಚಿಯ ಮೇಲೆ ದಿಕ್ಸೂಚಿಯ ದಕ್ಷಿಣ ಧ್ರುವ ಬರುವಂತೆ ಇಟ್ಟಾಗ ಆ ದಿಕ್ಸೂಚಿಯ ಉತ್ತರ ಧ್ರುವ ಎಲ್ಲಿ ಬರ್ತದಲ್ಲ ಅಲ್ಲಿ ಚುಕ್ಕಿಯನ್ನ ಅಥವಾ ಬಿಂದುವನ್ನು ಹಾಕೊಳ್ಬೇಕು. ಇದೇ ರೀತಿ ಪುನರಾವರ್ತನೆ ಮಾಡುತ್ತಾ ಹೋದಂತೆ ದಿಕ್ಸೂಚಿಯ ಉತ್ತರ ತುದಿಯು ದಂಡಾಕಾಂತದ ದಕ್ಷಿಣ ಧ್ರುವವನ್ನ ತಲುಪುವವರೆಗೂ ಇದೇ ಪ್ರಯೋಗವನ್ನು ಮಾಡ್ತಾ ಹೋಗ್ಬೇಕು. ಹೀಗೆ ನಾವು ಇಟ್ಟಿರುವಂತಹ ಅಥವಾ ಚುಕ್ಕಿಗಳನ್ನ ಗುರುತು ಮಾಡಿದ ಬಿಂದುವನ್ನ
ಸೇರಿಸಿದಾಗ ಬರುವಂತಹ ರೇಖೆಗಳೇ ಕಾಂತೀಯ ಬಲ ರೇಖೆಗಳು ಆಗಿರುತ್ತವೆ. ಹಾಗಾಗಿ ಇದನ್ನು ಕಾಂತದ ಇನ್ನೊಂದು ಬದಿ ಅಥವಾ ಇದೇ ಒಂದು ಏನಪ್ಪಾ ಈಗ ಮಾಡಿರುವಂತಹ ವಿಧಾನವನ್ನೇ ಮತ್ತೆ ಕಾಂತದ ಇನ್ನೊಂದು ಬದಿಯಲ್ಲಿ ಅಥವಾ ಕಾಂತದ ವಿಭಿನ್ನ ಸ್ಥಾನಗಳಲ್ಲಿ ನಾವು ಪುನರಾವರ್ತನೆ ಮಾಡುತ್ತಾ ಹೋದಂತೆ ನಾವು ಕಾಂತೀಯ ಬಲರೇಖೆಗಳ ಆವೃತ್ತ ಜಾಲವನ್ನ ಪಡಿಬಹುದು ಅಂತ ಹೇಳಿ ಈ ರೀತಿಯಾಗಿ ನಾವು ಪಾಯಿಂಟ್ಸ್ ವೈಸ್ ಬರೆದ್ರೆ ಖಂಡಿತವಾಗಿ ನಮಗೆ ಹೆಚ್ಚು ಅಂಕಗಳು ಖಂಡಿತವಾಗಿಯೂ ಬರ್ತವೆ. ಇಷ್ಟು ಪ್ರಶ್ನೆ ಸಂಖ್ಯೆ 8ಕ್ಕೆ ಸಂಬಂಧಪಟ್ಟಂತಹ ಉತ್ತರ. ಸೊ ನಿಮಗೆ ಡಿಟೇಲ್ ಹೇಳ್ಬೇಕಂದ್ರೆ ಸಿಂಪಲ್ ಹೇಳ್ಬೇಕಂದ್ರೆ ಏನಪ್ಪಾ ಅಂದ್ರೆ ಒಂದು ಬಿಳಿಯಾದ ಹಾಳೆ ತಗೋಬೇಕು. ಆ ಬಿಳಿಯಾದ ಹಾಳೆಯ ಮಧ್ಯಭಾಗದಲ್ಲಿ ದಂಡಾಕಾಂತವನ್ನ ಇಡಬೇಕು. ಆ ದಂಡಾಕಾಂತದ ಏನಪ್ಪಾ ಅಂದ್ರೆ ಇಟ್ಬಿಟ್ಟು ಪೆನ್ಸಿಲ್ ಸಹಾಯದಿಂದ ಅದರ ಒಂದು ಸೀಮಾ ರೇಖೆ ಹಾಕೋಬೇಕು. ಹಾಕೊಂಡ್ಬಿಟ್ಟು ನಂತರ ಏನ್ ಮಾಡಬೇಕು, ದಿಕ್ಸೂಚಿಯನ್ನ ಅದರಲ್ಲಿ ಇಡಬೇಕು. ದಿಕ್ಸೂಚಿನ ಇಡೋಣ. ದಿಕ್ಸೂಚಿಬಿಟ್ಟು ಇಲ್ಲಿ ನಾನು ದಿಕ್ಸೂಚಿಯಲ್ಲಿ ಒಂದು ಹಳದಿ ಬಣ್ಣವನ್ನು ಹಾಕಿದ್ದೇನೆ. ಇನ್ನೊಂದು ಏನಪ್ಪಾ ಅಂದ್ರೆ ನೀಲಿ ಬಣ್ಣವನ್ನು ಹಾಕ್ತಾ ಇದ್ದೇನೆ. ನೀಲಿ ಬಣ್ಣ ಏನಪ್ಪಾ ಅಂದ್ರೆ ದಕ್ಷಿಣ ಧ್ರುವ ಆಗಿರ್ಬಹುದು. ಸರಿ, ನೀಲಿ ಬಣ್ಣ ಉತ್ತರ ಧ್ರುವ ಆಗಿರ್ತದೆ, ಆದ್ರೆ ಹಳದಿ ಬಣ್ಣ ದಕ್ಷಿಣ ಧ್ರುವ ಆಗಿರ್ತದೆ. ಈ ದಿಕ್ಸೂಚಿಯ ದಕ್ಷಿಣ ಧ್ರುವವು ಏನಾಗಿದೆಪ್ಪ ಅಂದ್ರೆ ದಂಡಾಕಾಂತದ ಉತ್ತರ ಧ್ರುವಕ್ಕೆ ಅಂಟ್ಕೋತದ. ಆಗ ಏನ್ ಮಾಡ್ಬೇಕು, ಈ ದಿಕ್ಸೂಚಿಯ ಉತ್ತರ ಧ್ರುವ ಬಂದಿರುವಂತಹ ಭಾಗಕ್ಕೆ ಬಿಂದು ಇಡಬೇಕು. ನಂತರ ಇದೇ ದಿಕ್ಸೂಚಿ ಇಟ್ರಿಪ ಅಂದ್ರ ಇದೇ ದಿಕ್ಸೂಚಿಯನ್ನ ಮತ್ತೆ ನೀವು ಮರಳಿ ಇಟ್ರಿಪ ಅಂದ್ರ ಆಗೇನಾಗತ್ತೆ, ಪುನಃ ದಿಕ್ಸೂಚಿಯಲ್ಲಿರುವಂತಹ ಅದು ದಕ್ಷಿಣ ಧ್ರುವ ಈ ಚುಕ್ಕಿಯ ಮೇಲೆ ಬರುವಂತೆ ಇಟ್ಟಾಗ ಆ ಚುಕ್ಕಿಯ ಮೇಲೆ ಬರುವಂತೆ ಇಡ್ತಾ ಹೋಗ್ಬೇಕು. ಹೀಗೆ ಇಟ್ಬಿಟ್ಟು ಮತ್ತೆ ಬಂದಿರುವಂತಹ ಉತ್ತರ ಧ್ರುವ ಇರುತ್ತಲ್ಲ ಅಲ್ಲೊಂದು ಪಾಯಿಂಟ್ ಹೋಗ್ಬೇಕು. ಈ ರೀತಿ ನೀವು ಪಾಯಿಂಟ್ ಇಡ್ತಾ ಹೋದಂತೆ ಈ ರೀತಿ ಇಟ್ಟಿರುವಂತಹ ಬಿಂದುವನ್ನ ಸೇರಿಸಿದಾಗ ಬರುವೆ ಕಾಂತೀಯ ಬಲರೇಖೆ ಅಂತ ನಾವು ಹೇಳ್ಬೋದು. ಇಷ್ಟು ಸುಲಭವಾಗಿ ನಾವು ಉತ್ತರವನ್ನ ಬರಿಬಹುದು. ಇಷ್ಟು 8ನೆಯ ಪ್ರಶ್ನೆ ಸಂಖ್ಯೆ ಸಂಬಂಧಪಟ್ಟಂತ ಉತ್ತರ ಆಯ್ತು. ಹಾಗಾದ್ರೆ ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆ ಇದೆ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನ ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನ ಅನುಭವಿಸುತ್ತದೆ ಎಂದು ತೋರಿಸುವಂತಹ ಇನ್ನೊಂದು ಪ್ರಯೋಗವನ್ನ ಅಥವಾ ಚಟುವಟಿಕೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಮೊದಲನೇ ಹಂತ, ಅಲ್ಯೂಮಿನಿಯಂನ ಒಂದು ಚಿಕ್ಕ ಸರಳನ್ನ 2 ವಾಹಕ ತಂತಿಗಳಿಂದ ಆಧಾರ ಸ್ತಂಭಕ್ಕೆ ನೇತು ಹಾಕಬೇಕು ಅಥವಾ ಜೋತು ಬಿಡಬೇಕು. ಯಾವ್ದನ್ನ ಯಾವ್ದಪ್ಪ ಅಂದ್ರೆ ಅಲ್ಯೂಮಿನಿಯಂ ಸರಳನ್ನ. ಒಂದು ಕುದುರೆಲಾಳಾಕೃತಿಯ ಪ್ರಬಲ ಕಾಂತದ ಕಾಂತ ಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಮತ್ತು ಅದರ 2 ಧ್ರುವಗಳು ನಡುವೆ ಅಲ್ಯೂಮಿನಿಯಂನ ಸರಳನ್ನ ಇರುವಂತೆ ಜೋಡಿಸ್ಬೇಕು. ಅಂದ್ರೆ ನೀವೊಂದು ಆಧಾರ ಸ್ತಂಭ ತಗೋದ್ರಿ, ಒಂದು ಆಧಾರ ಸ್ತಂಭವನ್ನು ತಗೊಂಡ್ಬಿಟ್ಟು ಆ ಆಧಾರ ಸ್ತಂಭಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಆಧಾರ ಸ್ತಂಭ ಈ ಆಧಾರ ಸ್ತಂಭಕ್ಕೆ ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ಒಂದು ಏನಪ್ಪ ಅಂದ್ರೆ ಇವು ವಾಹಕಗಳು ಒಂದು ಅಲ್ಯೂಮಿನಿಯಂ ಸರಳನ್ನ ನೋಡ್ಕೋಬೇಕು. ಈಗ ನಂತರ ಒಂದು ಸ್ಟ್ರಾಂಗ್ ಆಗಿರುವಂತಹ ಪ್ರಬಲವಾಗಿರುವಂತಹ ಒಂದು ಕುದುರೆ ಲಾಳಾಕಾಂತವನ್ನ ಈ ಒಂದು ಆಧಾರ ಸ್ತಂಭಕ್ಕೆ ಜೋಡಿಸಿಕೊಳ್ಳಬೇಕು. ನಂತರ ಇಲ್ಲಿರುವಂತಹ ಈ ಒಂದು ಅದಕ್ಕೆ ಅಲ್ಯೂಮಿನಿಯಂ ಸರಳಿಗೆ ಸಂಪರ್ಕ ಮಾಡಿರುವಂತಹ 2 ಸಂಪರ್ಕ ಮಾಡಿರುವಂತಹ ವಾಹಕ ತಂತಿಗಳನ್ನ ಒಂದು ಬ್ಯಾಟರಿಯ ಪ್ಲಸ್ಗೆ ಇನ್ನೊಂದು ಬ್ಯಾಟರಿಯ ಮೈನಸ್ಗೆ ಏನ್ ಮಾಡಬೇಕು, ವಿದ್ಯುತ್ ಕೋಶದೊಂದಿಗೆ ಸ್ವಿಚ್ ಒಂದಿಗೆ ಸಂಪರ್ಕವನ್ನ ಮಾಡ್ಕೊಳ್ಬೇಕು. ಆಗ ವಿದ್ಯುತ್ ಈ ತರ ಹರ್ಕೊಂಡ್ ಬರ್ತದ, ಈ ತರ ಹೋಗ್ತದೆ. ಈಗ ಅಂದ್ರೆ ಕಾಂತಕ್ಷೇತ್ರ ಮೇಲಿಂದ ಕೆಳಗಿದೆ, ವಿದ್ಯುತ್ ಪ್ರವಾಹ ಕಾಂತಕ್ಷೇತ್ರ ಮ್ಯಾಲಿಂದ ಕೆಳಗಿದೆ, ವಿದ್ಯುತ್ ಪ್ರವಾಹ ಈ ಕಡೆಯಿಂದ ಈ ಕಡೆ ಹೋಗ್ತಾ ಇದೆ. ಈ ರೀತಿಯಾಗಿ ಒಂದು ವಿದ್ಯುತ್ ಹರಿಯುತ್ತಿರುವಂತಹ ವಾಹಕವನ್ನ ಇಲ್ಲೆಲ್ಲ ಕಾಂತಕ್ಷೇತ್ರ ಐತಿ, ಇದೆಲ್ಲ ಕಾಂತಕ್ಷೇತ್ರ. ಈ ಕಾಂತಕ್ಷೇತ್ರದಲ್ಲಿ ಆ ಒಂದು ಅಲ್ಯೂಮಿನಿಯಂ ಇಡಬೇಕು. ಹಾಗಾಗಿ ಒಂದು ಕುದುರೆಲಾಳಾಕೃತಿಯ ಪ್ರಬಲ ಕಾಂತದ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಮತ್ತು ಅದರ 2 ಧ್ರುವ ನಡುವೆ ಅಲ್ಯೂಮಿನಿಯಂ ಇರುವಂತೆ ಜೋಡಿಸಬೇಕು. ಹಾಗೆಯೇ 3ನೇ ಪಾಯಿಂಟ್ ನೋಡ್ತಾ ಹೋದ್ರೆ, ಪರ ಅಲ್ಯೂಮಿನಿಯಂ ತಂತಿಯ ತುದಿಗಳನ್ನ ಬ್ಯಾಟರಿಯ ಸ್ವಿಚ್ಗೆ ಮತ್ತು ರಿಯೋಸ್ಟಾಟ್ಗೆ ಗಳೊಂದಿಗೆ ಸರಣಿ ಕ್ರಮದಲ್ಲಿ ಅದನ್ನ ಜೋಡಿಸ್ಕೊಳ್ತೀವಿ. ನೆಕ್ಸ್ಟ್, ಅಲ್ಯೂಮಿನಿಯಂ ತಂತಿಯು ನಿರ್ದಿಷ್ಟ ದಿಕ್ಕಿನಿಂದ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿ ಸಲಾಕೆಯು ಸ್ಥಾನ ಪಲ್ಲಟಗೊಳ್ತದೆ. ಯಾವಾಗ ನಾವು ಒತ್ತುಗುಂಡಿಯನ್ನು ಹಾಕ್ತೀವಿ, ಯಾವಾಗ ಕುದುರೆಲಾಳಾಕೃತಿಯ ಒಳಗಡೆ ಇಟ್ಟಿರುವಂತಹ ಒಂದು ಅಲ್ಯೂಮಿನಿಯಂ ಸರಳು ವಿದ್ಯುತ್ ಪ್ರವಾಹ ಉಂಟಾದಾಗ ಅದೇ ಸ್ಥಾನ ಪಲ್ಲಟವಾಗ್ತದೆ ಅಥವಾ ವಿಚಲನವಾಗ್ತದೆ ಅಥವಾ ಅಳಗಾಡ್ತದ. ಸ್ಥಾನ ಪಲ್ಲಟಗೊಂಡಿರುವುದನ್ನ ಗಮನಿಸಿ ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹವು ದಿಕ್ಕನ್ನ ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿಗೆ
ಪಲ್ಲಟವಾಗುತ್ತದೆ. ಒಂದು ವೇಳೆ ನೀವು ಹರಿಯುವಂತಹ ವಿದ್ಯುತ್ ದಿಕ್ಕನ್ನು ಬದಲಾಯಿಸಿದಾಗ ಈ ಮುಂಚೆ ಆ ಒಂದು ಅಲ್ಯೂಮಿನಿಯಂ ಸರಳು ಅಥವಾ ಸಲಾಕೆ ಯಾವ ಕಡೆಗೆ ವಿಚಲನೆ ಆಗಿತ್ತು ಅದರ ವಿರುದ್ಧ ದಿಕ್ಕಿನಲ್ಲಿ ಅದು ವಿಚಲನೆ ಆಗ್ತದೆ. ಇದರಿಂದ ಗೊತ್ತಾಗ್ತದ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾಯಿಸುವುದರಿಂದ ಉಂಟಾಗುವಂತಹ ಕಾಂತಕ್ಷೇತ್ರ ದಿಕ್ಕನ್ನು ಕೂಡ ನಾವು ಬದಲಾಯಿಸಬಹುದಂತ ಹೇಳಿ, ಈ ರೀತಿಯಾಗಿ ಸಲಾಕೆಯು ಯಾವ ಕಡೆ ಪಲ್ಲಟವಾಗುತ್ತದೆ ಎಂದು ತಿಳಿಯಲು ನಾವು ಫ್ಲೆಮಿಂಗನ ಎಡಗೈ ನಿಯಮದಿಂದ ತಿಳಿಯಬಹುದು. ಇಷ್ಟು ಅಂಶಗಳನ್ನು ನಾವು ಬರೆದ್ರೆ ಖಂಡಿತವಾಗಿ ನಮಗೆ 3 ಅಂಕಗಳು ಮಿಸ್ ಆಗದೆ ಸಿಗ್ತವೆ. ಇಷ್ಟು ಪ್ರಶ್ನೆ ಸಂಖ್ಯೆ 3ಕ್ಕೆ ಸಂಬಂಧಪಟ್ಟಂತಹ ಉತ್ತರವಾಗಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಸಂಖ್ಯೆ 10. ನಿಮ್ನ ದರ್ಪಣದ ಮುಂದೆ ಸೀನಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನ ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನ ತಿಳಿಸಿ ಅಂತ ಇದೆ. ಇದು ಒಂದು ನಿಮ್ನ ದರ್ಪಣದ ಮುಂಭಾಗದ ಸಿಯಿಂದ ಆಚೆ ಅಂದ್ರೆ ಸಿಯಿಂದ ದೂರ, ಸಿಯಿಂದ ಆಚೆದಷ್ಟು ಸಿಯಿಂದ ದೂರ ಅಂದ್ರು ಅಷ್ಟೇ. ನೀವು ಮಕ್ಕಳೇ ರೇಖಾನಕ್ಷೆ ಹಾಕುವಾಗ ತುಂಬಾ ಎಚ್ಚರಿಕೆ ಇರಿ. ಸಿ ಮ್ಯಾಗ ವಸ್ತು ಇತ್ತು, ಸಪೋಸ್ ಸಿ ಮ್ಯಾಗ ವಸ್ತು ಇತ್ತು ಅಂದ್ರೆ ಸಪೋಸ್ ಸಿ ಇದೆ, ಆಕಸ್ಮಿಕವಾಗಿ ವಸ್ತುವನ್ನು ನಾವು ಸಿ ಮ್ಯಾಗ ಇಟ್ವಿ ಅಂತಂದ್ರೆ ವಸ್ತುವನ್ನ ಸಿ ಮ್ಯಾಗ ಇಟ್ವಿ ಅಂತಂದ್ರೆ ಪ್ರತಿಬಿಂಬ ಇಲ್ಲೇ ಮೂಡ್ತದ, ಗಾತ್ರನು ಸೇಮ್ ಇರ್ತದೆ. ಸಿ ಇಂದ ಒಳಗ್ ಹೋದ್ವಿ ಅಂದ್ರ ಪ್ರತಿಬಿಂಬ ಸಿ ಇಂದ ಆಚೆ ಬರ್ತದ. ವಸ್ತು ಯಾವ ಸಿ ಇಂದ ಇತ್ತಾಗಿತ್ತು ಅಂತಂದ್ರೆ ಪ್ರತಿಬಿಂಬ ಇಲ್ಲಿ ಮೂಡ್ತದ, ಸಿ ಮತ್ತು ಎಫ್ ಗಳ ಮಧ್ಯೆ ಮೂಡ್ತದ. ಈ ರೀತಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ವಸ್ತುವನ್ನು ಇಡಲಾಗಿದೆ, ಒಂದು ವಸ್ತುವನ್ನ ಸಿ ಇಂದ ಆಚರಿಸಲಾಗಿದೆ. ಒಂದು ಪತನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗಿ ಪ್ರತಿಫಲನಗೊಂಡು ಎಫ್ ಮೂಲಕ ಹಾದು ಹೋಗ್ತದ. ಇನ್ನೊಂದು ಪತನ ಕಿರಣ ಎಫ್ ಮೂಲಕ ಹಾದು ಹೋಗಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರ್ತದ. ಆ ಎರಡೂ ಪ್ರತಿಫಲನಗೊಂಡಂತಹ ಕಿರಣಗಳು ಎಲ್ಲಿ ಸಂಧಿಸ್ತಾವಲ್ಲ ಅಲ್ಲಿ ಪ್ರತಿಬಿಂಬ ಮೂಡ್ತದ. ಹಾಗಾಗಿ ಈ ಎರಡೂ ಕಿರಣಗಳು ಇಲ್ಲಿ ಏನಪ್ಪ ಅಂದ್ರ ಕೂಡಿದವ ಅಥವಾ ಸಂಯೋಗವಾಗಿದಾವ, ಸೇರ್ಕೊಂಡವ. ಹಾಗಾಗಿ ಇಲ್ಲಿ ಪ್ರತಿಬಿಂಬ ಮೂಡೈತಿ. ಹಾಗಾದ್ರೆ ಹೇಗಾದ್ರು ಈ ಪ್ರತಿಬಿಂಬದ ಸ್ಥಾನ ಎಲ್ಲಿದೆ? ಇದು ಸಿ ಇದೆ, ಇಲ್ಲಿ ಎಫ್ ಇದೆ. ನೀವು ಚಿತ್ರವನ್ನ ಹಾಕ್ತಿರಿ, ಮುಂದೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯೋದೇ ಇಲ್ಲ. ಹಾಗಾಗಿ ಮರೆಯದೆ ಕೆಳಗೆ ಕೇಳುವಂತಹ ಪ್ರಶ್ನೆಗಳಾಗಿರುವಂತಹ ಪ್ರತಿಬಿಂಬದ ಸ್ಥಾನ ಅಂತ ಇದೆ. ಎಲ್ಲಿ ಮೂಡಿದ ಪ್ರತಿಬಿಂಬದ ಸ್ಥಾನ ಅಂತ ಕೇಳಿದ್ರೆ ಈ ಪ್ರತಿಬಿಂಬವು ಸಿ ಮತ್ತು ಎಫ್ ಗಳ ಮಧ್ಯೆ ಉಂಟಾಗಿದೆ, ಸಿ ಮತ್ತು ಎಫ್ ಗಳ ಮಧ್ಯೆ ಉಂಟಾಗಿದೆ ಅಂತ ಬರಿಬಹುದು. ಈಗ ನೋಡಿ, ಸಿ ಮತ್ತು ಎಫ್ ಗಳ ಮಧ್ಯೆ ಉಂಟಾಗಿದೆ ಅಂತ ಹೇಳ್ಬೋದು. ಪ್ರತಿಬಿಂಬ ಸ್ಥಾನ ಸಿ ಮತ್ತು ಎಫ್ ಗಳ ಮಧ್ಯೆ ಆಗಿದೆ. ಪ್ರತಿಬಿಂಬ ಸ್ವಭಾವ ಸತ್ಯವಾಗಿದೆ, ತಲೆ ಕೆಳಗಾಗಿದೆ, ವಸ್ತುವಿಗಿಂತ ಚಿಕ್ಕ ಗಾತ್ರವಾಗಿದೆ. ವಸ್ತು ಇಷ್ಟಿದೆ, ಈ ಪ್ರತಿಬಿಂಬ ಚಿಕ್ಕದಾಗಿದೆ ಅಂದ್ರೆ ವಸ್ತುವಿಗಿಂತ ಪ್ರತಿಬಿಂಬದ ಗಾತ್ರ ತುಂಬಾ ಚಿಕ್ಕದಾಗಿದೆ ಅಂತ ಹೇಳ್ಬೋದು. ಇಷ್ಟು ನಾವು ಚಿತ್ರವನ್ನ ಹಾಕಿದ್ರೆ ನಮಗೆ 3 ಅಂಕಗಳು ತುಂಬಾ ಸುಲಭವಾಗಿ ಸಿಗ್ತವೆ. ಇಷ್ಟು ಪ್ರಶ್ನೆ ಸಂಖ್ಯೆ 9ಕ್ಕೆ ಸಂಬಂಧಪಟ್ಟಂತಹ ಉತ್ತರವಾಗಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಸಂಖ್ಯೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇದು ವಿದ್ಯುತ್ ಸಾಧನ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಿನ ಕೋಷ್ಟಕವನ್ನು ಗಮನಿಸಿ, ಕೆಳಗಿನ ಪಟ್ಟಿಯಲ್ಲಿರುವಂತಹ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನ ಬಳಸುವುದು ಅಂತ ಕೊಟ್ಟಿದೆ. ಇಲ್ಲಿ ಒಂದು ಟಿವಿ ಸಾಧನ ಇದೆ, ಇನ್ನೊಂದು ಟೋಸ್ಟರ್ ಇದೆ. ಈ ಟಿವಿ ಸಾಧನದ ವಿದ್ಯುತ್ ಸಾಮರ್ಥ್ಯ 250 ವ್ಯಾಟ್ ಆಗಿದೆ. ಬಳಕೆಯಾದ ಕಾಲ 4 ಗಂಟೆ ಅಂತೆ. ಟೋಸ್ಟರ್ ಅನ್ನ ಸಾಮರ್ಥ್ಯ 1200 ವ್ಯಾಟ್ ಆಗಿದೆ. ಅದನ್ನ ಕೇವಲ 1 ಗಂಟೆ ಮಾತ್ರ ಬಳಸಿದ್ದೇವೆ. ಹಾಗಾದ್ರೆ ಯಾವುದು ಹೆಚ್ಚು ಶಕ್ತಿಯನ್ನ ಬಳಸಿಕೊಂಡಿದೆ? ನಮ್ಗೆಲ್ಲ ಗೊತ್ತಿದೆ, ಈ ಒಂದು ಬಳಕೆಯಾದ ವಿದ್ಯುತ್ ಶಕ್ತಿಯನ್ನ ಕಂಡುಹಿಡಲಿಕ್ಕೆ ಬಳಸುವಂತ ಒಂದು ಸೂತ್ರ ಏನಪ್ಪ ಅಂದ್ರೆ, ಬಳಕೆಯಾದ ವಿದ್ಯುತ್ ಶಕ್ತಿ E is equal to P into T. E is equal to P into T ಅನ್ನುವಂತ ಸೂತ್ರ. ಅಂದ್ರೆ ಎಷ್ಟು ನಾವು ವಿದ್ಯುತ್ ಶಕ್ತಿಯನ್ನ ಬಳಸಿಕೊಂಡೇವಿ ಅಂತ ಹೇಳಿ ಅವ್ರೇ ಕೊಟ್ರ ಪಿ ಕೊಟ್ಟಿದಾರ. ಎಷ್ಟಿದೆ? ಟಿವಿಯ ಪಿ ಇಸ್ ಈಕ್ವಲ್ ಟು 250 ವ್ಯಾಟ್ ಅದ. ಅದು ಬಳಸಿದ ಕಾಲ 4 ಅವರ್ ಆಗಿದೆ. ಹಾಗೆಯೇ ಟೋಸ್ಟರ್ನ ಒಂದು ಏನಪ್ಪಾ ಅಂದ್ರ ಪಿ 1200 ವ್ಯಾಟ್ ಆಗಿದೆ. ಅದನ್ನ ಕೇವಲ 1 ಗಂಟೆ ಮಾತ್ರ ನಾವು ಬಳಕೆ ಮಾಡಿದ್ದೇವೆ. ಹಾಗಾದ್ರೆ ಇವರಲ್ಲಿ ಯಾವ್ದು ಹೆಚ್ಚು ಶಕ್ತಿಯನ್ನ ಬಳಸಿಕೊಳ್ಳುವುದು? ಹಾಗಾದ್ರೆ ನಮ್ಗೆ ಗೊತ್ತ ಸೂತ್ರ E is equal to P into T. ಮೊದಲಿಗೆ ಟಿವಿಯು ಬಳಸಿಕೊಳ್ಳುವ ಶಕ್ತಿ ನೋಡೋಣ. ಟಿವಿಯು ಬಳಸುವ ಶಕ್ತಿ E is equal to P into T.
ಪಿ ಟು ದ ಪವರ್ 250 ವ್ಯಾಟ್ ಅದ ಇಂಟು ಟಿ 4 ಅವರ್ ಅದ ಇಸ್ ಈಕ್ವಲ್ ಟು 1000 ವ್ಯಾಟ್ ಅವರ್ ಆಗ್ತದೆ. ಇದು ಟಿವಿಯು ಬಳಸಿದ ವಿದ್ಯುತ್ ಶಕ್ತಿ. ಹಾಗೆಯೇ ಟೋಸ್ಟರ್ ಬೆಳೆಸಿದ ಶಕ್ತಿ ಇ ಈಕ್ವಲ್ ಟು ಪಿ ಇಂಟು ಟಿ ಈಕ್ವಲ್ ಟು ಪಿ ಇಟ್ಟಿದಪ್ಪ ಅಂದ್ರೆ 1200 ವ್ಯಾಟ್ ಅದ 1200 ವ್ಯಾಟ್ ಇಂಟು 1 ಗಂಟೆ ಮಾತ್ರ ಬಳಸಿದಿರಿ ಅವಾಗ 1200 ವ್ಯಾಟ್ ಅವರ್ ಆಗ್ತದೆ. ಆಗ ನೀವು ಉತ್ತರ ಬರಬೇಕು ಟೋಸ್ಟರ್ ಟಿವಿಗಿಂತ ಹೆಚ್ಚು ಶಕ್ತಿಯನ್ನ ಬಳಸಿಕೊಂಡಿದೆ ಅಂತ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ. ಹಾಗಾದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಮೊದಲಿಗೆ ಟಿವಿಯು ಬಳಕೆ ಮಾಡಿದ ವಿದ್ಯುತ್ ಶಕ್ತಿ ಇ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಆಗ್ತದೆ. ಪಿ ಅಂದ್ರೆ ಇದು 50 ಇದೆ ಇಂಟು 400 ಜೌಲ್ ಆಗ್ತದೆ. ಯಾಕಂದ್ರೆ ವ್ಯಾಟ್ ಅವರ್ ಅಂದ್ರೂ ಅಷ್ಟೇ ಜೌಲ್ ಅಂದ್ರು ಅಷ್ಟೇ. ಹಾಗೆಯೇ ಟೋಸ್ಟರ್ ಬಳಕೆ ಮಾಡಿದ ವಿದ್ಯುತ್ ಶಕ್ತಿ ಇ ಇಸ್ ಈಕ್ವಲ್ ಟು ಪಿ ಇಂಟು ಟಿ ಇದೆ. ಪಿ 12 ಇದೆ ಇಂಟು ಕಾಲ 1 ಗಂಟೆ ಇದೆ ಅವಾಗ 12 ಜೌಲ್ ಆಯ್ತು. ಹಾಗಾಗಿ ಟೋಸ್ಟರ್ ಬಳಕೆ ಮಾಡಿದ ವಿದ್ಯುತ್ ಶಕ್ತಿಯ ಪ್ರಮಾಣ ಹೆಚ್ಚು ಅಂತ ಇಷ್ಟೇ ಮಾಡಿದ್ರೆ ನಿಮಗೆ 2 ಅಂಕ ತುಂಬಾ ಸರಳವಾಗಿ ಸಿಗ್ತಾ ಹೋಗ್ತದೆ. ಇಷ್ಟು ಏನಪ್ಪಾ ಅಂದ್ರೆ ಪ್ರಶ್ನೆ ಸಂಖ್ಯೆ ಏನಪ್ಪಾ ಅಂದ್ರೆ 11ಕ್ಕೆ ಸಂಬಂಧಪಟ್ಟಂತಹ ಉತ್ತರ ಆಗೈತಿ. ಇದೇ ಪ್ರಶ್ನೆಗೆ ಬಿ ಅನ್ನುವಂತ ಪ್ರಶ್ನೆ ಇದೆ. 2 ಓಂ ಮತ್ತು 4 ಓಂ ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಲಾಗಿದೆ. 4 ಓಂ ಇರುವ ಸ್ಥಳದಲ್ಲಿ 6 ಓಂನ ರೋಧಕವನ್ನ ಬಳಸಿದರೆ ಆಗ ಈ 2 ಜೋಡಿಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಣ ವ್ಯತ್ಯಾಸವನ್ನ ಕಂಡು ಹಿಡಿಯರ. ಅಂದ್ರೆ ಮೊದಲಿಗೆ 2 ಓಂ ಅಂದ್ರೆ R1 ಇಸ್ ಈಕ್ವಲ್ ಟು 2 ಓಂ ಇತ್ತು. R2 ಇಸ್ ಈಕ್ವಲ್ ಟು R1 ಇಸ್ ಈಕ್ವಲ್ ಟು 2 ಓಂ ಇತ್ತು. R2 ಇಸ್ ಈಕ್ವಲ್ ಟು 4 ಓಂ ಆಯ್ತು. ನಾವೇನ್ ಮಾಡಿದ್ವಿ R2 ಜಾಗದಲ್ಲಿ 4 ಓಂ ಬದಲಾಗಿ 6 ಓಂ ಅನ್ನ ಬಳಸಿದ್ರೆ ಎಷ್ಟು ರೋಧ ವ್ಯತ್ಯಾಸವಾಗ್ತದೆ ಅಂತ ಕೇಳಿದಾರೆ. ಹಾಗಾಗಿ ಮೊದಲಿಗೆ ಬಳಸ್ತಿರುವ ಒಂದು ಜೋಡಣೆಯನ್ನ 1/RP1 ಅನ್ನೋಣ. ಅವಾಗ 1/R1 ಪ್ಲಸ್ 1/R2 ಆಗ್ತದೆ. ಅವಾಗ 1/R1 2 ಅದ ಪ್ಲಸ್ 1/R2 4 ಅದ. ಅವಾಗ 1/RP1 ಇಸ್ ಈಕ್ವಲ್ ಟು ಲಸ 4 ಆಗ್ತದೆ. ಅಂದ್ರೆ 2 2 ಬಾರಿ 4 1 ಬಾರಿ ಅವಾಗ 1 2 2 ಆಗ್ತದೆ ಪ್ಲಸ್ 1 1 ಆಗ್ತದೆ. ಅಂದ್ರೆ 3/4 ಆಯ್ತು. ಅಂದ್ರೆ 1/RP1 ಇಸ್ ಈಕ್ವಲ್ ಟು 3/4 ಆಯ್ತು. ಅವಾಗ R1P ಈಕ್ವಲ್ ಟು 4/3 ಆಗ್ತದೆ. ಇದು ಮೊದಲನೇ ಬಾರಿಗೆ. ಈಗೇನ್ ಮಾಡ್ಲಾಯ್ತು R1 ಅಷ್ಟೇ ಇತ್ತು. R1 2 ಓಮೇ ಇತ್ತು. ಈಗ ಏನ್ ಮಾಡಿದ್ವಿ R2 ಅನ್ನ 4 ಓಂ ಬದಲಾಗಿ 6 ಓಂ ಅನ್ನ ಹಾಕಿದ್ವಿ. ಇದಕ್ಕ 1/RP2 ಅನ್ನೋಣ. ಅವಾಗ 1/R1 ಪ್ಲಸ್ 1/R2 ಅನ್ನೋಣ. ಆಗ ಏನಾಗುತ್ತೆ 1/R1 ಎಷ್ಟಿದೆ 2 ಓಂ ಐತಿ ಪ್ಲಸ್ 1/R2 6 ಓಂ ಆಗ್ತದೆ. ಲಸ 6 ಆಗ್ತದೆ. 6 ಆದಾಗ 2 3 ಬಾರಿ 6 1 ಬಾರಿ ಆಗಡತ್ತು 1 3 3 ಪ್ಲಸ್ 1 1 4/6 ಆಗ್ತದೆ. ಅವಾಗ 2 2 4 2 3 6 2/3 ಆಯ್ತು. ಹಾಗಾಗತ್ತೆ 1/R2P ಈಕ್ವಲ್ ಟು 2/3 ಅಂದ್ರೆ R2P ಈಕ್ವಲ್ ಟು 3/2 ಆಗ್ತದ. ಇದು ಎರಡನೇ ಬಾರಿಗೆ ಬಂದಂತ ರೋಧ. ಇದು ಮೊದಲನೇ ಬಾರಿಗೆ ಬಂದಂತಹ ರೋಧ ಆಗೈತಿ. ಹಾಗಾದ್ರೆ ಇವುಗಳ ವ್ಯತ್ಯಾಸವನ್ನ ಕೇಳಿದಾರೆ. ಹಾಗಾಗಿ ನಾವೀಗ ದೊಡ್ಡದು ಬೆಲೆ ಯಾವ್ದಪ್ಪ ಅಂದ್ರೆ ದೊಡ್ಡ ಬೆಲೆ ಇದೇ ಇದೆ. ಹಾಗಾಗಿ ಈ ಮಾಡಿದಾಗ R ಇಸ್ ಈಕ್ವಲ್ ಟು ವ್ಯತ್ಯಾಸ R ಇಸ್ ಈಕ್ವಲ್ ಟು ಹಾಗಾದ್ರೆ ವ್ಯತ್ಯಾಸ R ಇಸ್ ಈಕ್ವಲ್ ಟು RP2 ಮೈನಸ್ RP1 ಅನ್ಕೊಳ್ಳೋಣ. RP2 ಎಷ್ಟಿದೆಪ್ಪ ಅಂದ್ರೆ 3/2 ಐತಿ ಮೈನಸ್ ಎಷ್ಟಿದು 4/3 ಆಗ್ತದೆ. ಆವಾಗ R ಈಕ್ವಲ್ ಟು ಅಥವಾ ಡಿಫ್ರೆನ್ಸ್ ಆರ್ ಅನ್ನೋಣ. ಡಿಫ್ರೆನ್ಸ್ ಇನ್ ರೆಜಿಸ್ಟ್ರೇಷನ್ ಅನ್ನ ಅವಾಗ ಲಸ 2 ಮತ್ತು 3 6 ಆಗ್ತದೆ. ಅವಾಗ 3 ಎಷ್ಟು ಬಾರಿ 2 3 ಬಾರಿ 3 2 ಬಾರಿ ಅವಾಗ 3 3 9 ಆಯ್ತು ಮೈನಸ್ 4 2 8 ಆಗ್ತದೆ. 9ರಲ್ಲಿ 8 ಹೋದ್ರೆ 1 ಉಳಿತು 1/6 ಆಗ್ತದೆ. ಅವಾಗ R ಈಕ್ವಲ್ ಟು ಕರ್ತಾ ಹೊಡ್ರಿ 6 1 6 ಹೋಗಂಗಿಲ್ಲ 10 ಆಯ್ತು.
ಅವಾಗ 6 ಆಯ್ತು, 4 ಉಳಿತು, 40 ಆಯ್ತು. 6 6 12 6 6 42 0.16 ಓಮ್. ಅಂದ್ರೆ ಇಷ್ಟು ರೋದಲ್ಲಿ ವ್ಯತ್ಯಾಸ ಆಗ್ತದ ಅಂತ ಹೇಳಿ ನಾವು ತುಂಬಾ ಸುಲಭವಾಗಿ ಲೆಕ್ಕವನ್ನ ಮಾಡಬಹುದು. ಇಷ್ಟು ಮಾಡಿದ್ರೆ 2 ಅಂಕ ಇದೆ. ಇದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ಮೊದಲಿಗೆ R1 2 ಓಮ್ ಮತ್ತು R2 4 ಓಮ್ ಅನ್ನ ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದಾಗ 1/R1 is equal to 1/R1 plus 1/R2 1/2 plus 1/4 ದಸ ತೆಗೆದ್ರಿ 4 ಬಂತು. ಅವಾಗ 3/4 ಆಯ್ತು. R2 is equal to 4/3 ಮಾಡ್ಕೊಂಡ್ರಿ. ಹಾಗೆ R1 is equal to 4 ಓಮ್ ಇರುವ ಸ್ಥಳದಲ್ಲಿ R2 is equal to 6 ಓಮ್ ರೋಧಕವನ್ನ ಹಾಕಿದ್ರಿ. ಅವಾಗ 1/Rp2 is equal to 1/R1 plus 1/R2 1/2 as it is plus 1/4 ಇದ್ದಲ್ಲಿ 6 ಹಾಕಿದ್ರಿ. ಅವಾಗ ಲಸ ತೆಗೆದ್ರಿ 6 ಆಯ್ತು. 4/6 ಆಯ್ತು. ಅಥವಾ ಕಟ್ಟ ಹೊಡೆದ್ರಿ 2 2 3 ಅವಾಗ 2/3 ಆಯ್ತು. ಅವಾಗ Rp2 is equal to 3/2 ಆಯ್ತು. ಆಗ ಈ ಎರಡು ಜೋಡಿಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸ ಮಾಡಿದಾಗ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸ Rp2 minus Rp1. Rp2 3/2 ಇದೆ, Rp1 4/3 ಇದೆ. ಅವಾಗ ಲಸ ತೆಗೆದ್ರಿ 6 ಆಗ್ತದೆ. ಅವಾಗ 2 3 ಬಾರಿ 3 9 3 2 ಬಾರಿ 8 ಆಗ್ತದೆ. 9 minus 8 ಆಗ್ತದೆ. ಅವಾಗ ಒಟ್ಟು ರೋಧಗಳ ನಡುವಿನ ಅನುಪಾತ 1/6 ಅಥವಾ 0.17 ಅಂದ್ರೆ 0.16 ಆಗ್ತದೆ. ಹಾಗಾಗಿ ನಾವು 0.17 ಓಮ್ ಅಂತ ಬರಿತೀವಿ. ಇಷ್ಟು ಮಾಡಿದ್ರೆ ನಿಮಗೆ 2 ಅಂಕ ಸಿಗ್ತದ. ಇಷ್ಟು 4 ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಬರೆಯಲಾಗ್ತದ. ಹಾಗಾದ್ರೆ ಭೌತ ವಿಜ್ಞಾನದ 12ನೇ ಪ್ರಶ್ನೆ ಅಥವಾ ಕೂಡ ಇದೆ. ಅದಕ್ಕೆ ಅಥವಾ ಇದೆ. 350 ವ್ಯಾಟ್ 11 ಪ್ರಶ್ನೆ. 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ನ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಆಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆಯು ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆ ಆಗುತ್ತದೆ. ಈ ಉಪಕರಣಗಳನ್ನ 30 ದಿನಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ ಅವರಿಗೆ 4 ರೂಪಾಯಿಯಂತೆ ಉಪಯೋಗಿಸಿದ ಒಟ್ಟು ಶಕ್ತಿಯ ಮೌಲ್ಯವನ್ನ ಲೆಕ್ಕಾಚಾರ ಮಾಡಿ ಅಂತ ಇದೆ. ಅಂದ್ರೆ ಈಗಾಗಲೇ ಅವ್ರು ಕೊಟ್ಟಿರುವಂತಹ ದತ್ತಾಂಶ ಇದೆ. ಒಂದು ಬ್ರೆಡ್ ಟೋಸ್ಟರ್ ಇದೆ. ಆ ಬ್ರೆಡ್ ಟೋಸ್ಟರ್ ನ ಸಾಮರ್ಥ್ಯ P is equal to 350 ವ್ಯಾಟ್ ಇತ್ತು. ಅದನ್ನ ಏನ್ ಮಾಡಿದ್ರು, ಪ್ರತಿದಿನ 6 ಗಂಟೆಗಳಂತೆ 30 ದಿನ ಬಳಕೆ ಮಾಡಿದ್ರು. ಅಂದ್ರೆ ಟೋಟಲ್ 180 ಗಂಟೆ ಅದನ್ನ ಬಳಕೆ ಮಾಡಿದ್ರು. ಹಾಗೆಯೇ 250 ವ್ಯಾಟ್ ಸಾಮರ್ಥ್ಯ ಇದರದು, ಇದು ಟೋಸ್ಟರ್. ಹಾಗೆ 250 ವ್ಯಾಟ್ ಸಾಮರ್ಥ್ಯ ಇಸ್ತ್ರಿ ಪೆಟ್ಟಿಗೆಯನ್ನ 250 ವ್ಯಾಟ್ ಸಾಮರ್ಥ್ಯ ಇದೆ. ಅದನ್ನ ಪ್ರತಿದಿನ 4 ಗಂಟೆಗಳಂತೆ 30 ದಿನ ಬಳಕೆ ಮಾಡಿದರೆ ಒಟ್ಟು ಬಳಕೆ ಮಾಡಿದ 120 ಗಂಟೆ ಆಯ್ತು. ಹಾಗಾದ್ರೆ ಇಲ್ಲಿ 1 ಕಿಲೋ ವ್ಯಾಟ್ ಅವರಿಗೆ 4 ರೂಪಾಯಿ ಆದ್ರೆ ನಾವು ಎಷ್ಟು ಹಣವನ್ನ ಕಟ್ಟಬೇಕು ಅಂತ ಕೇಳಿದಾರೆ. ಮೊದಲಿಗೆ ಬಳಕೆಯಾದ ವಿದ್ಯುತ್ ಶಕ್ತಿ E equal to P into T ಹಾಕೋಣ. P ಎಷ್ಟಿದೆ? 350 into 180 ಐತಿ. ಅಂದ್ರೆ 18 ಪೂಜ್ಯ ಪೂಜಿ 18 90 18 54 54 9 63 ಆಗ್ತದೆ. 0ಗೆ 0 ವ್ಯಾಟ್ ಅವರ್ ಆಯ್ತು. ನಮ್ಗೆ ಗೊತ್ತಿದೆ ವ್ಯಾಟ್ ಅವರ್ ಅನ್ನ ಕಿಲೋ ವ್ಯಾಟ್ ಅವರ್ಗೆ ಮಾಡ್ಕೊಳ್ಬೇಕಂದ್ರೆ ಅದನ್ನ 1000ದಿಂದ ಭಾಗಿಸ್ತೀವಿ. ಅವಾಗ ಈ 3 ಪೂಜೆ ಹೋಯ್ತು, ಈ 3 ಪೂಜೆ ಹೋಯ್ತು. ಅವಾಗ 63 ಕಿಲೋ ವ್ಯಾಟ್ ಅವರ್ ಆಯ್ತು. ಇದು ಟೋಸ್ಟರ್ ಬಳಸಿದ ವಿದ್ಯುತ್ ಶಕ್ತಿ ಆಯ್ತು. ಇದು ಟೋಸ್ಟರ್ನ ಬಳಸಿದ ವಿದ್ಯುತ್ ಶಕ್ತಿ ಆಯ್ತು. ಹಾಗೆಯೇ ಐರನ್ ಬಾಕ್ಸ್ ಬಳಸಿದ ವಿದ್ಯುತ್ ಶಕ್ತಿ ಎಷ್ಟಪ್ಪ ಅಂದ್ರೆ E equal to P into T ಅಂತ ಹಾಕೊಡ್ರಿ. P ಎಷ್ಟಿದೆಪ್ಪ ಅಂದ್ರೆ 250 ವ್ಯಾಟ್ ಇತ್ತು. ಅದು ಬಳಸಿದ ಒಟ್ಟು ಸಮಯ 120 ಅವರ್. ಅವಾಗ 12 ಪೂಜೆ ಹಾಕೊಡ್ರಿ. 12 ಇಲ್ಲೇ 60 ಕೈಲ ಬಂತು 6 12 24 30 ಒಂದು 0ಗೆ 0 ಅಂದ್ರೆ ಸಾಮಾನ್ಯವಾಗಿ 30,000 ವ್ಯಾಟ್ ಅವರ್ ಆಯ್ತು. 30,000 ವ್ಯಾಟ್ ಅವರ್ ಅನ್ನ ನಾವು ಕಿಲೋ ವ್ಯಾಟ್ ಅವರ್ಗೆ ಮಾಡ್ಕೊಳ್ಬೇಕಾದ್ರೆ 1000 ಭಾಗಿಸ್ತೀರಿ. ಅವಾಗ ಈ 3 ಪೂಜೆ ಹೋಯ್ತು, ಈ 3 ಪೂಜೆ ಹೋಯ್ತು. ಏನು ಹೋಯ್ತು ಅವಾಗ 30 ಕಿಲೋ ವ್ಯಾಟ್ ಅವರ್ ಆಯ್ತು. ಹಾಗಾದ್ರೆ ಒಟ್ಟು ಬಳಸಿದ ವಿದ್ಯುತ್ ಶಕ್ತಿ ಎಷ್ಟು ಅಂದಾಗ ಒಟ್ಟು ಬಳಸಿದ ವಿದ್ಯುತ್ ಶಕ್ತಿ ಏನ್ ಮಾಡಬೇಕು, 63 ಕಿಲೋ ವ್ಯಾಟ್ ಅವರ್ ಪ್ಲಸ್ 30 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು 63
63 ಕಿಲೋವ್ಯಾಟ್ 63 ಕಿಲೋವ್ಯಾಟ್. ಅವಾಗ ಒಟ್ಟು 93 ಕಿಲೋವ್ಯಾಟ್ ಅವರ್ ಆಯ್ತು. ಹಾಗಾದ್ರೆ 93 ಕಿಲೋವ್ಯಾಟ್ ಅವರ್ ಬಳಸಿದ್ರಿ ಅಂದ್ರೆ 1 ಕಿಲೋವ್ಯಾಟ್ ಅವರಿಗೆ 4 ರು ಆದರೆ 93 ಕಿಲೋವ್ಯಾಟ್ ಅವರಿಗೆ ಎಷ್ಟು ಅನ್ನಂಗೆ. ಅವಾಗ 93 ಇಂಟು 4 ಮಾಡಿದಾಗ 4 ಮೂರ್ಲೆ 12 ಕೈಲ ಬಂತು 1 4 ಮೊದಲೇ 36 36 1 7 36 1 37 ಟೋಟಲ್ 372 ರೂಪಾಯಿನ ಪಾವತಿಸಬೇಕು. ಈ ರೀತಿಯಾಗಿ ನಾವು ಲೆಕ್ಕ ಮಾಡಬೇಕಾಗ್ತದೆ. ಅದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ಮೊದಲಿಗೆ ಬ್ರೆಡ್ ಟೋಸ್ಟರ್ ನ ಬಳಸಿದ ವಿದ್ಯುತ್ ಶಕ್ತಿ ಅಷ್ಟೇ. ಇ ಈಸ್ ಈಕ್ವಲ್ ಟು ಪಿ ಇಂಟು ಟಿ. ಇ ಈಸ್ ಈಕ್ವಲ್ ಟು ಪಿ 350 ವ್ಯಾಟ್ ಇತ್ತು ಇಂಟು 180 ಅವರ್ ಇತ್ತು. ಅದನ್ನು ಗುಣಿಸಿದಾಗ 63,000 ವ್ಯಾಟ್ ಅವರ್ ಆಯಿತು. ಅದನ್ನು ನಾವು ಕಿಲೋ ವ್ಯಾಟ್ಗೆ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಮಾಡಿದ್ವಿ, 1000 ಭಾಗಿಸ್ತೇವೆ, ಆಗ ಅದು 63 ಕಿಲೋ ವ್ಯಾಟ್ ಅವರ್ ಆಗ್ತದೆ. ಹಾಗೆ ಇಸ್ತ್ರಿ ಪೆಟ್ಟಿಗೆ ಬಳಸಿದ ವಿದ್ಯುತ್ ಶಕ್ತಿ ಇ ಈಸ್ ಈಕ್ವಲ್ ಟು ಪಿ ಇಂಟು ಟಿ ಈಸ್ ಈಕ್ವಲ್ ಟು ಪಿ 250 ವ್ಯಾಟ್ ಇತ್ತು, ಹಾಗೆಯೇ ಟಿ 120 ಅವರ್ ಇತ್ತು. ಆಗ ಅವೆರಡನ್ನ ಗುಣಿಸಿದಾಗ 30,000 ವ್ಯಾಟ್ ಅವರ್ ಆಯಿತು. ಆ 30,000 ವ್ಯಾಟ್ ಅವರನ್ನ 1000 ಭಾಗಿಸ್ತೀರಿ, ಅವಾಗ 30 ಕಿಲೋ ವ್ಯಾಟ್ ಅವರ್ ಆಯಿತು. ಒಟ್ಟು ಬಳಕೆಯಾದ ವಿದ್ಯುತ್ ಶಕ್ತಿ 63 ಕಿಲೋ ವ್ಯಾಟ್ ಅವರ್ ಪ್ಲಸ್ 30 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು 93 ಕಿಲೋ ವ್ಯಾಟ್ ಅವರ್ ಆಯಿತು. ತಗುಲ ವೆಚ್ಚ 1 ಕಿಲೋ ವ್ಯಾಟ್ ಅವರಿಗೆ 4 ರು ಆದರೆ 93 ಕಿಲೋ ವ್ಯಾಟ್ ಅವರಿಗೆ 93 ಇಂಟು 4 ಮಾಡಿದಾಗ 372 ರೂಪಾಯಿನ ಪಾವತಿಸಬೇಕಾಗುತ್ತದೆ. ಇಷ್ಟು ನಾವು ಉತ್ತರವನ್ನ ಬರೆದ್ರೆ ಖಂಡಿತವಾಗಿ ನಮಗೆ ಹೆಚ್ಚು ಅಂಕಗಳು ಸಿಗ್ತವೆ. ಇದು 2 ಅಂಕ. ಹಾಗೆ ಇದೇ ಪ್ರಶ್ನೆಯಲ್ಲಿ 11ನೇ ಪ್ರಶ್ನೆಯ ಬಿ ಪ್ರಶ್ನೆ ಕೂಡ ಇದೆ. ಏನು ನೋಡಿ, 880 ವ್ಯಾಟ್ ಸಾಮರ್ಥ್ಯವನ್ನ ಹೊಂದಿರುವ ಒಂದು ಪ್ಯಾನ್ ಅನ್ನ 220 ವಿಭವಾಂತರದ ಮೂಲಕ್ಕೆ ಸಂಪರ್ಕಿಸಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನ ಕಂಡು ಹಿಡಿದು ಕೊಡ್ರ. ಏನ್ ಕೊಟ್ರ? ಮೊದಲಿಗೆ ಪಿ ಕೊಟ್ರ. ಪಿ ಈಕ್ವಲ್ ಟು ಕೊಟ್ಟಿರುವಂತಹ ದತ್ತಾಂಶ ಬರೀಬೇಕು. ಏನ್ ಕೇಳಬೇಕು? ಪಿ ಈಕ್ವಲ್ ಟು 880 ವ್ಯಾಟ್ ಐತಿ. ಅದನ್ನ 880 ವ್ಯಾಟ್ ಸಾಮರ್ಥ್ಯವನ್ನ ಹೊಂದಿರುವ ಒಂದು ಪ್ಯಾನ್ ಅನ್ನ ಯಾವ 80 ವೋಲ್ಟ್ ವಿಭವಾಂತರಕ್ಕೆ ಸಂಪರ್ಕ ಮಾಡಲಾಗಿದೆ. ಹಾಗಾದ್ರೆ ಆ ಮಂಡಲದ ವಿದ್ಯುತ್ ಪ್ರವಾಹ ಎಷ್ಟು, ಅದರ ರೋಧ ಎಷ್ಟು ಅಂತ ಕೇಳಿದಾರೆ. ಹಾಗೆ ಗೊತ್ತಿದೆ ಪಿ ಇಸ್ ಈಕ್ವಲ್ ಟು ವಿ ಇಂಟು ಆ ಎನ್ನುವಂತಹ ಸೂತ್ರ ಗೊತ್ತಿದೆ. ಐ ಬೇಕಾಗಿದೆ, ಹಾಗಾಗಿ ಪಿ ಬೈ ವಿ ಈಕ್ವಲ್ ಟು ಐ ಅಥವಾ ಐ ಈಕ್ವಲ್ ಟು ಪಿ ಬೈ ವಿ. ಪಿ ಎಷ್ಟಿದೆಪ್ಪ ಅಂದ್ರೆ 880 ವ್ಯಾಟ್ ಅದ, ವಿ 20 ವೋಲ್ಟ್ ಅದ. ಈ 0 ಹೋಯ್ತು, ಈ 0 ಹೋಯ್ತು, 22 ಒಂದೇ 22 4 88. ಅವಾಗ ಐ ಈಕ್ವಲ್ ಟು 4 ಆಂಪಿಯರ್ ಆಯ್ತು. ಹಾಗಾದ್ರೆ ನಮ್ಗೆ ಐ ಗೊತ್ತಾಯ್ತು. ಈಗ ಹೇಳಬೇಕು ಆ ಮಂಡಲನ ವಿದ್ಯುತ್ ಪ್ರವಾಹವು 4 ಆಂಪಿಯರ್ ಆಗಿದೆ. ಮುಂದೆ ಹೋದಂತೆ ಅದರ ಒಂದು ರೋಧಗಳ ಆರ್ ಇಸ್ ಈಕ್ವಲ್ ಟು ರೋಧ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಐತಿ. ವಿ ಎಷ್ಟಿದೆಪ್ಪ ಅಂದ್ರೆ 220 ವೋಲ್ಟ್ ಐತಿ. ಐ ಎಷ್ಟಿದೆಪ್ಪ 4 ಐತಿ. ಅವಾಗ 4 ಒಂದೇ 4 4 ಇಲ್ಲೇ 20, 2 ಉಳಿತು, ಮತ್ತೆ 4 ಇಲ್ಲೇ 20. ಆವಾಗ ಆರ್ ಇಸ್ ಈಕ್ವಲ್ ಟು 55 ಓಮ್ ಆಗ್ತದೆ. ಆ ಮಂಡಲದ ರೋಧ 55 ಓಮ್ ಆಗ್ತದೆ ಅಂತೇಳಿ ಬರೆದು ಬಿಟ್ರೆ ಸುಲಭವಾಗಿ 2 ಅಂಕ ಸಿಗ್ತವೆ. ಇದನ್ನೇ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ಮೊದಲಿಗೆ ಫ್ಯಾನಿನ ವಿದ್ಯುತ್ ಸಾಮರ್ಥ್ಯ ಪಿ ಇಸ್ ಈಕ್ವಲ್ ಟು 880 ವ್ಯಾಟ್ ಐತಿ. ಹಾಗೆಯೇ ವಿಭವಾಂತರ ವಿ ಇಸ್ ಈಕ್ವಲ್ ಟು 220 ವೋಲ್ಟ್ ಅದ. ಆವಾಗ ವಿದ್ಯುತ್ ಪ್ರವಾಹವನ್ನು ಕೇಳಿದಾರ. ಹಾಗೆ ಮಂಡಲದ ರೋಧ ಆರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದೆ. ಈಗ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಇದೆ. ಅವಾಗ ಐ ಈಕ್ವಲ್ ಟು ಪಿ ಬೈ ವಿ ಆಗ್ತದೆ. ಅಂದ್ರೆ ಅವಾಗ 880 ಡಿವೈಡ್ ಬೈ 220 ಆಗ್ತದೆ. 220 1 ಜಾರ್ 224 ಜಾರ್ ಆಗ್ತದೆ. ಅಂದ್ರೆ ಐ ಈಕ್ವಲ್ ಟು 4 ಆಂಪಿಯರ್ ಆಯ್ತು. ಆ ಮಂಡಲಿನ ವಿದ್ಯುತ್ ಪ್ರವಾಹವು 4 ಆಂಪಿಯರ್ ಆಗಿರ್ತದೆ. ಹಾಗೆ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಈಕ್ವಲ್ ಟು 220 ಡಿವೈಡೆಡ್ ಬೈ 4 ಅದರ ಭಾಗಿಸಿದಾಗ ಆರ್ ಇಸ್ ಈಕ್ವಲ್ ಟು 55 ಓಮ್ ಆಗ್ತದೆ. ಆ ಮಂಡಲದ ಒಟ್ಟು ರೋಧವು 50 ಓಮ್ ಆಗಿದೆ ಅಂತ ಹೇಳಿ ಈ ರೀತಿಯಾಗಿ ಮಾಡಿದ್ರೆ ನಮಗೆ 2 ಅಂಕ ತುಂಬಾ ಸರಳವಾಗಿ ಸಿಗ್ತವೆ. ಇಷ್ಟು 11ನೆಯ ಅಥವಾ ಪ್ರಶ್ನೆಗೆ ಉತ್ತರವಾಗಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಭಾಗ ಎದುರುವಂತಹ ಕೊನೆಯ 12ನೆಯ ಪ್ರಶ್ನೆ, ಬೆಳಕಿನ ವಕ್ರೀಭವನದ ನಿಯಮಗಳನ್ನ ನಿರೂಪಿಸಿ ಅಂತ ಈ ಪ್ರಶ್ನೆ ಇದೆ. ಹಾಗಾಗಿ ಇದು 12ನೇ ಪ್ರಶ್ನೆ. ಪತನ ಕಿರಣ, ವಕ್ರೀಭವನ ಕಿರಣ ಅಂದ್ರೂ ಅಷ್ಟ, ವಕ್ರೀಮ ಕಿರಣ ಅಂದ್ರೂ ಅಷ್ಟ. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ 3 ಒಂದೇ ಸಮತಲದಲ್ಲಿ ಇರುತ್ತವೆ.
ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಪತನ ಕೋನದ ಸೈನ್ ಮತ್ತು ವಕ್ರೀಭವನ ಕೋನದ ಸೈನ್ ಇವುಗಳ ನಿಷ್ಪತ್ತಿ ಸ್ಥಿರವಾಗಿರುತ್ತದೆ ಅಥವಾ ಅನುಪಾತ ಸ್ಥಿರವಾಗಿರುತ್ತದೆ. ಇವು ಎರಡು ನಿಯಮಗಳು. ಹಾಗೆಯೇ ಬಿ ಪ್ರಶ್ನೆಯಲ್ಲಿ ಪೀನ ದರ್ಪಣ ಮತ್ತು ಪೀನ ಮಸೂರಗಳಿರುವಂತಹ ವ್ಯತ್ಯಾಸವನ್ನ ಕೇಳಿದಾರೆ. ಹಾಗಾದ್ರೆ ಪೀನ ದರ್ಪಣಕ್ಕೆ ಮತ್ತು ಪೀನ ಮಸೂರಗಳಿಗೆ ವ್ಯತ್ಯಾಸ ನೋಡಿದಾಗ ಇಲ್ಲಿ ದರ್ಪಣ ಕೇವಲ ಒಂದು ಉಬ್ಬಾದ ಮೇಲ್ಮೈಯನ್ನ ಹೊಂದಿರ್ತದೆ, ಅಂದ್ರೆ ಒಂದು ವಕ್ರ ಮೇಲ್ಮೈ ಹೊಂದಿರ್ತದೆ. ಆದರೆ ಪೀನ ಮಸೂರಗಳು ಎರಡು ಕಡೆ ವಕ್ರ ಮೇಲ್ಮೈ ಹೊಂದಿರ್ತವೆ. ಹಾಗೆಯೇ ಪೀನ ದರ್ಪಣ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಣವಾಗುವಂತೆ ಮಾಡ್ತದೆ ಮತ್ತು ಪೀನ ಮಸೂರಗಳು ಬೆಳಕಿನ ಪುಂಜವನ್ನ ಒಂದು ಕಡೆ ಕೇಂದ್ರೀಕರಿಸುವಂತ ಕಾರ್ಯವನ್ನ ಮಾಡ್ತವೆ. ಆದರೆ ಪೀನ ದರ್ಪಣ ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನ ಚಿಕ್ಕದಾದ ಮತ್ತು ನೇರವಾದ ಪ್ರತಿಬಿಂಬವನ್ನು ಉಂಟು ಮಾಡಿದ್ರೆ ಪೀನ ಮಸೂರಗಳು ಸತ್ಯ ಪ್ರತಿಬಿಂಬವನ್ನ ಕೆಲವೊಮ್ಮೆ ಮಿಥ್ಯ ಮತ್ತು ಸತ್ಯ, ಸಾಮಾನ್ಯವಾಗಿ ಹೆಚ್ಚು ಸತ್ಯ ಪ್ರತಿಬಿಂಬ ಉಂಟು ಮಾಡ್ತದೆ. ಮತ್ತೆ ಚಿಕ್ಕದಾದ, ದೊಡ್ಡದಾದ, ತಲೆಕೆಳಗಾದ ಮತ್ತು ನೇರವಾದ ಎರಡು ರೀತಿಯ ಪ್ರತಿಬಿಂಬವನ್ನ ಉಂಟು ಮಾಡ್ತದೆ. ಕೇವಲ ಒಂದು ಸ್ಥಾನದಲ್ಲಿ ಮಾತ್ರ ಇದು ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬ ಮಾಡ್ತದೆ. ಎಲ್ಲಿಪ್ಪ ಅಂದ್ರೆ ಓ ಮತ್ತು ಎಫ್ ಗಳ ಮಧ್ಯದಾಗ. ಹಾಗೆಯೇ ಎಫ್ ನಿಂದ ಆಚೆ ಇದ್ದಾಗ ಇದು ಯಾವಾಗಲೂ ಸತ್ಯ ಪ್ರತಿಬಿಂಬವನ್ನ ಮತ್ತು ಚಿಕ್ಕದಾದ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನ ಉಂಟು ಮಾಡ್ತದ. ಸಾಮಾನ್ಯವಾಗಿ ಪೀನ ದರ್ಪಣವನ್ನ ವಾಹನದ ಹಿನ್ನೋಟದ ಕನ್ನಡಿಯಾಗಿ ಬಳಸ್ತವೆ. ಹಾಗೆಯೇ ಪೀನ ಮಸೂರಗಳನ್ನ ಕನ್ನಡಕ ಚಸ್ಮಾಗಳಲ್ಲಿ, ಹಾಗೆಯೇ ಸೂಕ್ಷ್ಮದರ್ಶಕಗಳಲ್ಲಿ, ಪ್ರೊಜೆಕ್ಟರ್ಗಳಲ್ಲಿ, ಮತ್ತೆ ಏನಪ್ಪಾ ಅಂದ್ರೆ ನಮ್ಮ ಒಂದು ದೂರದರ್ಶಕಗಳಲ್ಲಿ ಈ ಒಂದು ಪೀನ ಮಸೂರಗಳನ್ನ ಬಳಸುತ್ತಾರೆ. ಇಷ್ಟು ಭಾಗ ಎಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳು. ಹಾಗಾದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಭಾಗ ಬಿಗೆ ಸಂಬಂಧಪಟ್ಟಂತಹ ರಸಾಯನ ವಿಜ್ಞಾನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರೆಯಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿಯವರೆಗೂ ಈ ವಿಡಿಯೋವನ್ನ ವೀಕ್ಷಣೆಗಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಶುಭರಾತ್ರಿ.